ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತಂದರೆ, ಇವತ್ತಿನ ಮಧು ಅಂಗನವಾಡಿಗೆ ಹೋಗಿದ್ದಾಳೆ. 12 ಗಂಟೆಗೆ ಬನ್ನಿ ಕರ್ಕೊಂಡು ಹೋಗುವಂತ್ರಿ ಅಂತ ಹೇಳಿದ್ದಾರೆ. ಹೋಗ್ತೀನಿ ಕರ್ಕೊಂಡು ಬರೋಕ್ಕೆ. ಹೇಗಿರ್ತಾಳೆ, ಹೇಗೆ ಮಾಡ್ತಾ ಇದ್ದಾಳೆ, ಏನು ಆಟ ಆಡ್ತಾ ಇದ್ದಾಳೆ, ಹೇಗೆ ಕೂತ್ಕೊಂಡಿದ್ದಾಳೆ ಎಲ್ಲನ್ನು ತೋರಿಸ್ತೀನಿ. ಟೈಮು ಹೆಂಗೆ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಡೈಲಿ. ಬಟ್ ಇವತ್ತು ಟೈಮೇ ಹೋಗ್ತಿಲ್ವೇನೋ ಅಂತ ಅನಿಸ್ಬಿಟ್ಟಿದೆ. ಯಾವಾಗ ಟೈಮ್ ಹೋಗುತ್ತೆ ಅಂತ ಬರೀ ಟೈಮ್ನೇ ನೋಡೋ ಚಿಂತೆ ಆಗಿಬಿಟ್ಟಿದೆ ನನಗೆ. ಮಧು ಇಲ್ಲದೆ ಇರೋದಕ್ಕೆ ಇವತ್ತು ಫುಲ್ಲು ಮನಸ್ಸೇ ಬರ್ತಿಲ್ಲ ನನಗೆ. ಈಗ ಹೋಗ್ತೀನಿ, ಅಲ್ಲಿ ಸ್ವಲ್ಪ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು ಇನ್ನೊಂದು 40 ನಿಮಿಷ 50 ನಿಮಿಷ ಅನ್ನೋದ್ರಲ್ಲಿ 1 ಅವರ್ ಆಗುತ್ತೆ. ಮತ್ತು ಮಧುನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ. ಬನ್ನಿ ಹೇಗಿರುತ್ತೆ ನೋಡೋಣ ಇವತ್ತಿನ ವ್ಲಾಗು. ಡೈಲಿ ತುಂಬ ತರಲೆ ಮಾಡ್ತಿದ್ಲು ಅನ್ನಿಸ್ತಿತ್ತು, ಆದರೆ ಇವತ್ತು ನೋಡಿದ್ರೆ ಅವಳಿಲ್ಲ. ನನಗೆ ತುಂಬ ಬೋರ್ ಆಗ್ತಿದೆ. ಅವಳು ಆಟ ಸಾಮಾನೆಲ್ಲ ಇದೆಯಲ್ಲ, ಫೋನ್ ಮಾಡಿದ್ರು ಅವ್ರು ಅಂಗನವಾಡಿಯವರು, ಆಟ ಆಡ್ತಾ ಇದ್ದಾಳಂತ ಹೇಳಿದ್ರು. ಬಟ್ ನನಗೆ ಇಲ್ಲಿ ಬೇಜಾರಾಗ್ತಿದೆ. ಇದೆ ಫಸ್ಟ್ ಟೈಮಲ್ಲೂ ಅವಳ ಬಿಟ್ಟು ಹೋಗಿರೋದು, ಅದಕ್ಕೆ ನನಗಂತೂ ತುಂಬ ಚಿಂತೆ ಆಗಿಬಿಡುತ್ತೆ. ಏನು ಮಾಡಬೇಕು, ಕೆಲಸ ಏನೂ ಇಲ್ಲ ಅನಿಸ್ಬಿಟ್ಟಿದೆ. ಒಂದೊಂದು ಸಲ ಕೆಲಸ ಮಾಡಬೇಕಂದ್ರೆ ಬಿಡ್ತಿರಲ್ಲ ಅವಳು. ಇವತ್ತೇನು ಕೆಲಸನೇ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಏನು ಕೆಲಸ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಏನು ಮಾಡಲಿ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಬರೀ ಕೆಲಸನೇ ಇಲ್ಲ, ನನಗೇನು ಟೈಮೇ ಆಗ್ತಿಲ್ಲ. ಅವಳು ಕರ್ಕೊಂಡು ಬರಬೇಕು ಅಂತಲೇ ಅನಿಸ್ತಿದೆ. ಬನ್ನಿ ಹೋಗುವ ಕರ್ಕೊಂಡು ಬರೋಕ್ಕೆ. ಈಗ ತಾನೇ ಜಸ್ಟ್ ಅಂಗನವಾಡಿಗೆ ಬಂದಿದ್ದೀನಿ. ಬಚ್ಚಿಟ್ಕೊಂಡು ನೋಡ್ತಾ ಇದ್ದೀನಿ ಮಧು ಏನು ಮಾಡ್ತಾ ಇದ್ದಾಳೆ ಅಂತ. ಎಲ್ಲಿ ಬಂದಾರ ಡಾಕ್ಟ್ರು? ಹೌದು, ಮತ್ತೆ 12 ಗಂಟೆಯಿಂದಲ್ಲ, ಅದಕ್ಕೆ 12 ಗಂಟೆ ಹಾಕಿ ಬಂದಿತ್ತು ಬಂದು ನಾನು ಫೋನ್ ಹಚ್ಬೇಕಂದ್ರೆ 12 ಗಂಟೆ ಅಂತಲ್ಲ, ಅದಕ್ಕೆ ಹಚ್ಚಿ ಏನಚ್ಚಿ ಅನ್ನೋದು ನಾವು ಬರೋದ್ರಾಗ 12 ಗಂಟೆ ಹಾಕತ್ತಂತ ಬಂದ. ಈಕೆ ನಿಂತಲ್ಲೇ ಇರ್ತಾಳ, ಇಲ್ಲಿ ಕುತ್ಕೊಳಗಲ್ಲ. ಎಲ್ಲಿ ಕುರ್ಚಿ ಮೇಲೆ ಅಲ್ಲಿ ನಮ್ಮನ್ಯಾಗ ಹಂಗ ಮಾಡ್ರೋಡ್ ಅಕ್ಕಿಗೆ ನೋಡಿ. ಆಟ ಆಡಕ್ ಸಿಕ್ಕಾವಲ್ಲ. ಇಲ್ಲ ಜೋಡ್ ಮಾಡ್ಬಿಡ್ಲ ಸಾಕ. ಎಲ್ಲ ಸಾಲ ಎಷ್ಟು ಹೋಲ್ಸ್ ಮಾಡ್ಯಾರ ನೋಡಿ ಅವರು. ಗುಂಡಚ್ಚಿ ಮನೆಗೆ ಹೋದ, ಮನೆಗೆ ಹೋಗ್ತೀನಿ. ಇಲ್ಲರು ಇಲ್ಲ ಇರ್ತೆ ಕುಂದ್ರಂತಾಳ. ಇಲ್ಲ ಹೋಗದ್ ಬೇಡ, ಕುಂದ್ರಂತಾಳ. ಅರ್ಜೆಂಟ್ ಇಲ್ ತಗ, ಈಕಿನ ಒಬ್ಬಕಿನ ಹಿಡಿಯೋದಾಗಲ್ಲ. ಹಂಗನ್ಕಂದ್ರ ಅದಾಗತ್ತೇನ್? ಅಲ್ಲ, ನಾವ್ ಅನ್ಕಂದದ್ದಾಗತ್ತ ನನ್ನೆ. ಈಗ ಒಲ್ಲೆಂತ ಯಾರಂದಾರ?
ಮನೆಗೆ ಮನ್ಯಾಗ ಈಗ ಅಲ್ಲ ನಿನ್ನೆ ಬಂದಿದ್ಲಂತ ನಿನ್ನೆ ನೋಡು ಒಬ್ಬಕ್ಕೆ ಬಂದಿತ್ತು ಇಲ್ಲ ಗುಂಡಚ್ಚಿ ಅದು ಓನ್ ಮಾಡಕತ್ತಿಮ್ಮ ಉಳ್ಳಾಗಡ್ಡಿ ಸುಲ್ತೇನು ಓ ಎಷ್ಟು ಕಷ್ಟಪಟ್ಟು ಸುಲ್ತೈತಿ ಬಂಗಾರ ಖುಷು ಬಂಗಾರ ಖುಷು ಬಂಗಾರ ಖುಷು ಅಂಬರೀಷ್ ಮಧ್ಯಾಹ್ನ ಮೊಟ್ಟೆ ತೊಗೊಂಡು ಬಂದಿದ್ದ ಅದಕ್ಕೆ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಸುಲ್ದೇನಮ್ಮ ಶಾಣಕ್ಕೆ ಈ ಕಡೆ ಬಾ ಏನದು ಮಾಡಂತೇನು ಏನು ಮಾಡ್ತಿ ಮುಂಜಾನೆ ರೊಟ್ಟಿ ಮಾಡಾಗ ಅಲ್ಲೇ ಬಿಟ್ಟುಬಿಟ್ಟೀನಿ ನಿನ್ನೆ ರೊಟ್ಟಿ ಮಾಡಾಗ ಬಂಗಾರ ಗುಂಡು ಹುಡುಕಿ ಕೊಡ್ತಿಯಲ್ಲ ಮುದುಗುಂಡು ಅಚ್ಚಿ ಮಾಡಾಗ ಇಟ್ಟುಬಿಟ್ಟಿನಿ ಅಲ್ಲಿ ಮೊದಲು ಬಾಂಡೆಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಬೇಯಿಸಿರುವಂಥ ಮೊಟ್ಟೆನ ಬಿಸಿದು ಹಾಕ್ಕೊಂಡಿದ್ದೀನಿ ಈಗ ಎರಡನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಗಿಡದಲ್ಲಿ ಹರ್ಕೊಂಡು ಬರೋಣ ಅಂತ ಹರ್ಕೊಂಡು ಬಂದು ಫ್ರೆಶ್ ಆಗಿರುತ್ತೆ ಅದಕ್ಕೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರಲ್ಲಿ ತೊಳೆದು ಹಾಕ್ತಾಯಿದ್ದೀನಿ ಧೂಳೆಲ್ಲ ಇರುತ್ತೆ ಅಂದ್ಬಿಟ್ಟು ಇದಕ್ಕೆ ಖಾರ ಉಪ್ಪು ಸೇರಬೇಕಂತ ಸ್ವಲ್ಪ ಸ್ವಲ್ಪ ಚಾಕುನಿಂದ ಚುಚ್ತಾ ಇದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಖಾರದ ಪುಡಿಯನ್ನು ಹಾಕಿ ಮತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಅಥವಾ ಮೊಟ್ಟೆ ಮಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದಾದ್ರೂ ಪ್ಲೇಟ್ ಮುಚ್ಚಿ ಈಗ ನಿಮಗೆ ರುಚಿಯಾದ ಮೊಟ್ಟೆ ಗ್ರೇವಿ ರೆಡಿಯಾಗಿರುತ್ತೆ ನಿಮಗೆ ನೀರು ಬೇಕು ನೀರಾಗಿರಬೇಕು ಅಂತೇಳಿ ತಿನ್ನೋಕ್ಕೆ ಅಂತಂದರೆ ನಿಮಗೆ ನೀರು ಬೇಕಿದ್ರೆ ನೀರು ಸೇರಿಸ್ಕೊಳ್ಳಿ ಇಲ್ದಿದ್ರೆ ಹಾಗೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಏನು ಬೇಕು ಏನು ಬೇಕು ಏನು ಕಾಕೂಟ ಏನು ಅಲ್ಲಿನ ಪುಡಿ ಬೇಕನ್ನ ಹಂಗಾರ ಒಂದು ಕೊಡು ಈ ಕಡೆ ಏನ ಕೊಡು ಏನ ಕೊಡು ಇನ್ನೊಂದು ಕೊಡು ಇನ್ನೊಂದ ಸಾಕನ್ನ ಬಡ್ದಿದ್ದೇವೆ ಯಾವ ನೀನು ಚಲೋ ಇಲ್ಲಿನ ಮನುಷ್ಯಕ್ಕೆ ಒಂದು ಕೊಟ್ಬಿಡು ಇಲ್ಲೊಂದು 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 ಕೊಡು 10 ಕೊಡ್ಬೇಕು ಕೊಡು ಉಮ್ಮ ಕೊಟ್ಬಿಡು ನಾನೇನು ಪುಡಿ ಬಡಿ ಬಿಡು ಮತ್ತೆ ನನ್ನ ಕೊಡ್ಲಾರಕ್ಕಿ ಕೊಟ್ಟು ಬಿಟ್ಟಾಳ ಚೋಪ ತಿನ್ಬೇಕಾ ಹೊಟ್ಟೆಗ ಯಾಕವು ಸಾಕು ವೆರಿ ಗುಡ್ ಗರ್ಲ್
ತೆಗೆನ ಒಂದು ತಗ ಒಂದು ತಗ ತಗಮ್ಮ